ಮಾಡ್ತಾರೋ AK-47 ವಿಚಾರದಲ್ಲಿ ಇವತ್ತು ಇದನ್ನ ಯಾಕೋ ಕೇಂದ್ರ ಸರ್ಕಾರದವರು ಸಹಿತ ಇವತ್ತು ಬಹುಶಃ ಈಗಿನ ಪೀಳಿಗೆಗೆ ಇದು ವಿಷಯ ಗೊತ್ತಿಲ್ಲ. ಈಗೇನು ಹುಡುಗರು ನಿಂತಾರೋ ಅಥವಾ ನೀವೇನು ಮೈಕ್ ಹಿಡಿದ್ರಿ ಇವರೆಲ್ಲ ನಿಮಗೆಲ್ಲ ಬಹುಶಃ ಗೊತ್ತಿಲ್ಲ. 1988 ಡಿಸೆಂಬರ್ 5ರಂದು ನಡೆದಿರ್ತಕ್ಕಂಥ ಐಗಳಿ ಕೊಲೆ ಪ್ರಕರಣ, ಅದರಲ್ಲಿ ಒಂದು ಕೂಸು, ಇಬ್ಬರು 3 ಜನ ಮರ್ಡರ್ ಆಗೈತಿ. ಮರ್ಡರ್ ಬಗ್ಗೆನೂ ತನಿಖೆ ಆಗಿಲ್ಲ. ಮತ್ತು ಅದು ಮರ್ಡರ್ ಹೆಂಗಾಗೈತಿಪ್ಪ ಅಂತಂದ್ರೆ AK-47 1988ರಲ್ಲಿ ನಮ್ಮ ಭಾರತ ದೇಶದ ಮಿಲಿಟರಿಯಲ್ಲಿಯೂ ಸಹಿತ ಡಿಫೆನ್ಸಲ್ಲಿಯೂ ಸಹಿತ ಆ ವೆಪನ್ ಇದ್ರಿಕಿಲ್ಲ. ಹೊರಗಿನ ದೇಶದಿಂದ ತುಡುಗು ಮಾಡಿ ತರೋದ್ರ ಮುಖಾಂತರ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ಮರ್ಡರನ್ನು ಮಾಡಿರ್ತಕ್ಕಂಥ ಜನ ಇವತ್ತಿನ ದಿವಸ ಅವರು ಶಾಸಕರಾಗಿದಾರಂದ್ರೆ ಮತ್ತೆ ನಾವು ವಿಚಾರ ಮಾಡ್ಬೇಕಾಕೈತಿ. ಅಂಥವ್ರು ಇವತ್ತು ಶಾಸಕರಾಗಿದ್ದಾರೆ, ಅಂಥವ್ರು ಇವತ್ತು ಮಂತ್ರಿಗಳಾಗಿದ್ದಾರೆ. ಇವತ್ತು ಆರೋಪಿ ನಂಬರ್ 1, 2, 3, 4 ಅವ್ರ ಹೆಸರುಗಳದಾವೆ. ಅಂಥವ್ರು ಕರ್ಕೊಂಡು ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ನಡೆಸಕತ್ತಾರೆ. ಸರ್ಕಾರಕ್ಕೆ ಯೋಗ್ಯತೆ ಬರ್ತಿದ್ದೀನೋ ಅದಕ್ಕೆ ಇವತ್ತು ದಿವಸ ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ, ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರೆದಿದ್ದೀನಿ, ಹೋಮ್ ಮಿನಿಸ್ಟರ್ಗೆ ಬರೆದಿದ್ದೀನಿ. ಇದನ್ನು CBI ಎನ್ಕ್ವೈರಿ ಮಾಡಬೇಕು, ಕೂಡಲೇ CBI ಎನ್ಕ್ವೈರಿ ಮಾಡಬೇಕು. ಸುಮ್ಮನೆ ಇವತ್ತು ಆಸಾಮದಲ್ಲಿ ನಕ್ಸಲೈಟ್ಸ್ ಹೋರಾಟ ಮಾಡ್ತಾರೆ, ಅವ್ರ ಮ್ಯಾಗ ಮಾಡ್ಕೊತ ಹೋಗ್ತೀವಿ ನಾವು. ಅವ್ರು ಹೋರಾಟ ಮಾಡಕತ್ತದು ನಮ್ಮ ಮೂಲಭೂತ ಸೌಕರ್ಯ, ನಮ್ಮ ಸ್ವತಂತ್ರ, ನಮ್ಮ ಕೂಡ್ರಿ ಅನ್ನೋಂಥ ಭಾವನೆದಾಗ ಅವ್ರು ಪಾಪ ನಕ್ಸಲೈಟ್ಸು ಅವರು ಇವರು ಹೋರಾಟ ಮಾಡ್ತಾರೆ. ಅವ್ರ ಮ್ಯಾಗ ಏನು ಬೇಕಾದ್ರೆ ಮಾಡಕತ್ತೀವಿ. ಅವರು ಮತ್ತು ಸಣ್ಣ ಬಂದೂಕದವರು. ಇವ್ರು AK-47 ಇದ್ದವ್ರ ಮ್ಯಾಗ ಏನು ನಿಮ್ಮದು ಕ್ರಮ ಇಲ್ಲ. ಅದು ಕೂಡಲೇ ಇದಕ್ಕೊಂದು CBI ಎನ್ಕ್ವೈರಿ ಪ್ರಾರಂಭ ಮಾಡಿ ಕೂಡಲೇ ಇದರಲ್ಲಿ 1988 5 ಇದು ಹೆಂಗಾತು, AK-47 ಎಲ್ಲಿಂದ ಬಂತು, 3 ಜನ ಮರ್ಡರ್ ಆದವ್ರು ಯಾರು, ಆ ಕೇಸ್ ಎಲ್ಲಿಗೆ ಬಂದು ಹತ್ತು, ಒಂದು ವೇಳೆ ಆ ಕೇಸ್ ಬಂದು ಹತ್ತಿದಾಗ ರಾಜ್ಯ ಸರ್ಕಾರ ಅಲ್ಲಿ ಯಾವ ರೀತಿ ನಡೆ ವಹಿಸ್ತು, ರಾಜ್ಯ ಸರ್ಕಾರ ಯಾವ ರೀತಿ ಮುಂದಿನ ಕ್ರಮ ತಗೊಳ್ತು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ವಿಚಾರ ಮಾಡಬೇಕು. ಮತ್ತು ಈಗ ಅವರು AK-47 ತಂದವರು ಮಂತ್ರಿ ಆಗಿದಾರಂದ್ರೆ, AK-47 ತಂದವರು ಶಾಸಕರಾಗ್ತಾರಂದ್ರೆ, AK-47 ತಂದವರು ಇವತ್ತು ದಿವಸ ಇಟ್ಕೊಂಡು ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾರಂದ್ರೆ ಇವತ್ತು ಸಾಮಾನ್ಯ ಜನನು ಆ ಒಂದು ಕೆಲಸಕ್ಕೆ ಕೈ ಹಾಕ್ಬೇಕಾಕೈತಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೀನಿ, ಆದಷ್ಟು ಬೇಗನೆ ಈ ವಿಷಯ ಬಗ್ಗೆ CBI ಎನ್ಕ್ವೈರಿ ಮಾಡಬೇಕು. CBI ಎನ್ಕ್ವೈರಿ ಮಾಡೋದ್ರ ಮುಖಾಂತರ ತಪ್ಪಿಸಿದ ಮೇಲೆ ಉಗ್ರವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಮತ್ತು ಅವ್ರಿಗೆ 2 ತಂದವರು 10 ತಂದವರು ನಂಗೆ ಗೊತ್ತಿಲ್ಲ. ಮತ್ತು ಇನ್ನು ಉಳಿಕಿದ್ದು ಎಲ್ಲೋ ಅದ್ರ ಬಗ್ಗೆನೂ ಸರ್ಚ್ ವಾರೆಂಟ್ ಮಾಡಿ ಅದನ್ನು ಸಹಿತ ಅವು AK-47 ಉಳಿದಂಥ ಗನ್ಗಳು ಎಲ್ಲದವ್ರ ಬಗ್ಗೆನೂ ಸಹಿತ ಅದನ್ನು ಸಹಿತ ಎನ್ಕ್ವೈರಿ ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟ್ ಸಿದ್ದರಾಮಯ್ಯ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಒಂದು ಸರ್ಕಾರದಲ್ಲಿ ಕ್ರಿಮಿನಲ್ ಮೈಂಡೆಡ್ ಅವ್ರಿಗೇನೋ ಅಂತಾರೆ ಮಾಸ್ಟರ್ ಮೈಂಡೆಡ್. ಹಿ ಈಸ್ ನಾಟ್ ಮಾಸ್ಟರ್ ಮೈಂಡೆಡ್, ಹಿ ಈಸ್ ಕ್ರಿಮಿನಲ್ ಮೈಂಡೆಡ್. ಕ್ರಿಮಿನಲ್ ಮೈಂಡೆಡ್ ಇದ್ದವನು ಇವತ್ತು ನೀವು ಒಂದು ಮಂತ್ರಿ ಸ್ಥಾನ ಕೊಟ್ಟು ನಿಮ್ಮ ಸರ್ಕಾರದಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮ ಸರ್ಕಾರ ಇವತ್ತು ದಿವಸ ಆ ಒಂದು ಕಳಂಕ ರಹಿತವಾಗಿರಬೇಕಾದ್ರೆ ಅವ್ರನ್ನ ಇವತ್ತು ದಿವಸ ಅವ್ರ ಮ್ಯಾಗೆ ಇವತ್ತು ಅವ್ರನ್ನ ಮಂತ್ರಿಮಂಡಲದಲ್ಲಿ ಕೈ ಬಿಡಬೇಕು. ಮುಂದಿನ ಸಲ ಚುನಾವಣೆಗೆ ನಿಲ್ಲುವಂಥ ಸಂದರ್ಭದಲ್ಲಿ ಈ ಒಂದು AK-47 ವಿಷಯ ಮತ್ತು ಐಗಳಿ ಮರ್ಡರ್ ಕೇಸ್ನಲ್ಲಿ ಯಾರ್ಯಾರು ಅದಾರೆ ಅವ್ರಿಗೆ ಯಾವುದೂ ಪಕ್ಷವರು, ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ರಾಜಕೀಯವಾಗಿರ್ತಕ್ಕಂಥ ಆಶ್ರಯ ಅಥವಾ ರಾಜಕೀಯವಾಗಿರ್ತಕ್ಕಂಥ ನಿಮ್ಮ ಪಕ್ಷದ ಟಿಕೆಟ್ಗಳನ್ನು ಯಾವುದೇ ಹಂತದಲ್ಲಿ ಕೊಡಬಾರದು ಅನ್ನೋಂಥ ಒಬ್ಬ ಸಾರ್ವಜನಿಕ ಭಾರತದ ಪ್ರಜೆಯಾಗಿ ಮನವಿಯನ್ನು ಮಾಡ್ತೀನಿ.